ಸಂಬಂಧಿಯಾಗಿ ಹೇಳ್ತಾರೆ. ಹಿಂದೆ ಸವಿತರ್ಕ ನಿರ್ವಿತರ್ಕ ಅಂತ ಎರಡು ಹೇಳಿದ್ವು. ಈ ಎರಡು ಹೇಳಿದ್ರಿಂದಲೇ ಏತಸ್ಯ ಏವ ಏತಯಾ ಏವ ಇವರಿಂದಲೇನೆ ಸವಿಚಾರ ನಿರ್ವಿಚಾರ ಚ ಸೂಕ್ಷ್ಮ ವಿಷಯ ವ್ಯಾಖ್ಯಾತ. ಸವಿತರ್ಕ ನಿರ್ವಿತರ್ಕ ಅಂತನ್ನೋದಕ್ಕೆ ಸ್ಥೂಲ ವಿಷಯಗಳಲ್ಲಿ ಏನು ಸಂಬಂಧವನ್ನು ಹೇಳ್ತೀವೋ, ಏನು ವ್ಯತ್ಯಾಸವನ್ನು ಹೇಳ್ತೀವೋ ಅದನ್ನೇ ಸೂಕ್ಷ್ಮ ವಿಷಯದ ವಿಚಾರವಾಗಿ ಹೇಳೋದಿದ್ರೆ ಅದನ್ನು ಸವಿಚಾರ ನಿರ್ವಿಚಾರ ಅಂತ ಅನ್ನಿಸ್ಕೊಳ್ಳುತ್ತೆ ವ್ಯಾಖ್ಯಾತ. ಇಲ್ಲಿ ಇದೆಲ್ಲ ಧ್ಯಾನಕ್ಕೆ ಸಂಬಂಧಪಟ್ಟಿದೆ. ಇದೆಲ್ಲ ಧ್ಯಾನಕ್ಕೆ ಸಂಬಂಧಪಟ್ಟ ವಿಷಯ. ಧಾರಣ ಆದ ಮೇಲೆ ಧ್ಯಾನದಲ್ಲಿ ಎಷ್ಟೆಷ್ಟು ಬಗೆಗಳಿದೆ, ಎಷ್ಟೆಷ್ಟು ಹಂತಗಳಿದೆ ಅಂತ ಹೇಳ್ತಾ ಇದ್ದಾರೆ. ವಿಷಯಗಳಲ್ಲಿ ಸ್ಥೂಲ ಸೂಕ್ಷ್ಮ ಅಂತ ಎರಡು ಬಗೆ ಮಾಡಿದ್ದಾರೆ. ಏನೋ ಒಂದು ಮನಸ್ಸಿನಲ್ಲಿ ಒಂದು ಭಾವನೆ ಬಂತು. ಸ್ಥೂಲವಾದ ಭಾವನೆ ಅಂದ್ರೇನು? ಯಾವುದು ಇಂದ್ರಿಯಗಳಿಗೆ ಪಕ್ಕಾಗಿ, ಇಂದ್ರಿಯಗಳಿಗೆ ವಿಷಯವಾಗಿ ಒಂದು ಆಕಾರವನ್ನು ತೆಗೆದುಕೊಳ್ಳುತ್ತೋ ಅದೊಂದು ರೂಪ ಇರ್ಬೋದು, ಅಥವಾ ಒಂದು ಶಬ್ದ ಇರ್ಬೋದು, ಒಂದು ಗಂಧ ಇರ್ಬೋದು. 5 ಇಂದ್ರಿಯಗಳಿಗೆ ವಿಷಯಗಳಾಗಿ ಯಾವುದು ನಮಗೆ ಕಂಡುಕೊಳ್ಳುತ್ತೋ ಮತ್ತು ಯಾವ ಪ್ರವೃತ್ತಿಯಲ್ಲಿ ಮನಸ್ಸು ಹೊರಗೆ ಹೋಗಿ ಆ ವಿಷಯದ ಸುತ್ತಮುತ್ತ ಇರೋದು ಪರಿಸರ ಇದನ್ನೆಲ್ಲ ಕುರಿತು ವಿಚಾರ ಮಾಡತಕ್ಕದ್ದು ಮತ್ತು ಈ ವಿಷಯಕ್ಕೂ ತನಗೂ ಇರತಕ್ಕ ಸಂಬಂಧ, ಈ ವಿಷಯದಿಂದ ತನಗೆ ಆಗತಕ್ಕ ಪ್ರಯೋಜನ, ಇವೆಲ್ಲ ವಿಷಯ ಸಂಬಂಧ ಪ್ರಯೋಜನ ರೂಪ ವಿತರ್ಕ. ವಿತರ್ಕ ಅಂತ ನಾವು ಮಾತಿಗೆ ಆ ವಿಷಯವನ್ನು ಕುರಿತು ಹೇಳೋದು, ಅದರ ಸಂಬಂಧವನ್ನು ಕುರಿತು ಹೇಳೋದು ಮತ್ತು ಅದರ ಪ್ರಯೋಜನವನ್ನು ಕುರಿತು ಹೇಳೋದು. ಇಷ್ಟು ಸ್ಥೂಲ ವಿಷಯಗಳಿಗೆ ಯಾವುದೋ ಒಂದು ಪದಾರ್ಥವನ್ನು ನಾವು ನೋಡ್ತೀವಿ, ನನಗೇನು ಪ್ರಯೋಜನ ಇದರಿಂದ ಅಂತನ್ನೋದು ಬರುತ್ತೆ. ನಾವು ಇದು ನೋಡ್ಬೇಕಂದ್ರೆ ನನಗೂ ಇದಕ್ಕೂ ಏನು ಸಂಬಂಧ ಅಂತನ್ನೋ ಜ್ಞಾನ ಬರುತ್ತೆ. ಮತ್ತು ಇದರಲ್ಲಿ ಇದರ ಆಕಾರ ಏನು, ಸ್ವರೂಪ ಏನು ಅಂತನ್ನೋದು ಬರುತ್ತೆ. ಯಾವ ಮಾತನ್ನು ಇದಕ್ಕೆ ಹೇಳ್ತಾರೆ, ಹೆಸರು ಏನು ಇದರದ್ದು, ಶಬ್ದ, ಈ ಹೆಸರಿಗೂ ಇದಕ್ಕೂ ಇರತಕ್ಕ ಸಂಬಂಧ ಏನು, ರೂಢಿಯ ಶಬ್ದವೋ ಯೋಗದ ಶಬ್ದವೋ ರೂಢ ಯೋಗವಾದ ಶಬ್ದವೋ, ಹೀಗೆ ಹೊರಗಿನ ವಿಷಯವನ್ನೇ ಅವಲಂಬಿಸಿ ಹೊರಗೆ ಹೋಗುವ ಪ್ರವೃತ್ತಿಯಿಂದ, ಬಾಹ್ಯ ಪ್ರವೃತ್ತಿಯಿಂದ ವಿಷಯಗಳನ್ನು ನಾವು ಆಲೋಚನೆ ಮಾಡಿದಾಗ ಏಕಮಾತ್ರ ವಿಷಯ ಅಂದ್ರೆ ಏನು, ಒಂದು ಮನಸ್ಸಿನ ಒಂದು ಪ್ರವೃತ್ತಿ ಅಲ್ಲದೇನೆ ಇಟ್ ರಿಕ್ವೈರ್ಸ್ ಮೆನಿ ಮೆಂಟಲ್ ಆಪರೇಷನ್ಸ್. ಇದು ಒಂದಕ್ಕೊಂದು ಬೆಳೆಯುತ್ತಾ ಹೋಗುತ್ತೆ. ಅದು ಒಂದು ಆಲೋಚನೆಗಳ ಸಮುದಾಯವೇ ಆಗುತ್ತೆ ಅಲ್ಲಿ. ಇದನ್ನ ವಿತರ್ಕ ಅಂತ ಕರೀತಾರೆ. ಮನಸ್ಸು ಅನೇಕ ಕಡೆ ಹೋಗುತ್ತೆ. ಇದರ ಸ್ವರೂಪ ಏನು, ಇದರ ಪ್ರಯೋಜನ ಏನು, ಇದರ ಸಂಬಂಧ ಏನು, ಇದರ ಹೆಸರು ಏನು, ಹೆಸರಿನ ಅರ್ಥ ಏನು, ಇತ್ಯಾದಿ ಇತ್ಯಾದಿಯಾಗಿ ಇದು ಬಹಿರ್ಮುಖ ಪ್ರವೃತ್ತಿ. ಧ್ಯಾನದಲ್ಲೂ ಕೂಡ ಯಾವುದೋ ಒಂದು ರೂಪವನ್ನು, ಮಂತ್ರವನ್ನು ಇಟ್ಟುಕೊಂಡು ಧ್ಯಾನ ಮಾಡ್ತಾರೆ. ಮಂತ್ರದ ಅರ್ಥ ಏನು, ಮಂತ್ರದಲ್ಲಿ ಯಾವ ಶಬ್ದಗಳು, ಮಂತ್ರದ ಪುರಶ್ಚರಣ ಎಷ್ಟು ಸಾರ್ತಿ ಮಾಡಬೇಕು ಇತ್ಯಾದಿಯಾಗಿ, ಅದಕ್ಕೆ ಉಪಾಂಶವಾಗಿ ಮಾಡಬೇಕು, ಪ್ರಕಟವಾಗಿ ಮಾಡಬೇಕು, ಅಥವಾ ಮಾನಸ ಜಪವು ಯಾವ ರೀತಿಯಾಗಿ ಇವೆಲ್ಲ ಒಂದು ಮಂತ್ರದ ಜಪ ಅಥವಾ ಒಂದು ದೇವತಾ ಧ್ಯಾನ. ಯಾವುದೋ ಒಂದು ಮೂರ್ತಿಯನ್ನು ಇಟ್ಕೊಂಡು ಆ ಮೂರ್ತಿಯಲ್ಲಿ ನಾವು ಮನಸ್ಸನ್ನು ಏಕಾಗ್ರೀಕರಣ ಮಾಡಿದರೆ ಆ ರೂಪ, ಆಯುಧ, ಆಭರಣ ಇತ್ಯಾದಿ ಇದರ ಕಡೆ ಎಲ್ಲ ಮನಸ್ಸು ಹೋಗುತ್ತೆ. ಇದನ್ನ ವಿತರ್ಕ ಅಂತ ಕರೀತಾರೆ. ಸವಿತರ್ಕದಲ್ಲಿ ಹೀಗೆ ಮನಸ್ಸು ಒಡೆದು ಕವಲೊಡೆದು ವೃಕ್ಷವತ್ ಸ್ಥಿತಿ ಅಂತಂತಾರೆ. ಮರದ ಹಾಗೆ ಒಂದು ಮರ, ಒಂದು ಕಾಂಡ ಇರುತ್ತೆ, ಅದಕ್ಕೊಂದು ರೆಂಬೆ ಬರುತ್ತೆ, ಆ ರೆಂಬೆಗಳಿಗೆ ಇನ್ನೆರಡು ರೆಂಬೆಗಳು ಬರುತ್ತೆ, ಆ ರೆಂಬೆಗಳಿಂದ ಎಲೆಗಳು ಬರುತ್ತೆ. ಹೀಗೆ ಪ್ರವೃತ್ತಿ ಇದ್ರೆ ವಿತರ್ಕ ಅಂತ ಕರೀತಾರೆ ಅದನ್ನು. ಸವಿತರ್ಕ ಅಂತ ಅನ್ನೋದ್ರಲ್ಲಿ ಹೀಗೆ ಏಕಾಗ್ರೀಕರಣವೇ, ಮನಸ್ಸು ಒಂದು ಕಡೆ ನಿಲ್ಲಿಸಬೇಕು ಅಂತಲೇ ಪ್ರಯತ್ನ, ಆದರೆ ನಾಟ್ ಇನ್ ಒನ್ ಆಕ್ಟ್ ಆಫ್ ಕಾನ್ಷಿಯಸ್ನೆಸ್. It requires many mental processes
ಇದು ಮೊದಲನೇ ಹಂತ. ಇದನ್ನು ಬಿಟ್ಟು ಹೋಗೋದಕ್ಕಿಲ್ಲ. ಇದು ಮೊದಲನೇ ಹಂತ, ಸವಿತರ್ಕ. ಇದರಲ್ಲಿ ಒಂದು ಸ್ವಲ್ಪ ಪ್ರಾವೀಣ್ಯವನ್ನು ಪಡ್ಕೊಂಡ್ರೆ, ಇದು ನಮಗೆ ವಶವಾದರೆ ಕೇವಲ ರೂಪ ಅಥವಾ ಕೇವಲ ತಂತ್ರ, ಕೇವಲ ಶಬ್ದ, ಇದರ ಮೇಲೇನೆ ಕಾನ್ಸಂಟ್ರೇಟ್ ಮಾಡೋದು ಸಾಧ್ಯ ಆಗುತ್ತೆ. ಹೀಗೆ ಮಾಡಿದಾಗ ಇವಾಗ ಓಂಕಾರವನ್ನು ಹೇಳುವಾಗ ಆ ಓಂ ಅಂತನ್ನುವ ಶಬ್ದದ ಮೇಲೆ, ಉಚ್ಚಾರಣೆಯ ಮೇಲೆ ಮನಸ್ಸು ನಿಲ್ಲುತ್ತೆ. ಮನಸ್ಸು 100 ಕಡೆ 10 ಕಡೆ ಹರಿದು ಹೋಗಲ್ಲ. ಇದು ನಿರ್ವಿತರ್ಕ. ಆದರೆ ಸವಿತರ್ಕವಾಗಲಿ ನಿರ್ವಿತರ್ಕವಾಗಲಿ ಮನಸ್ಸಿಗೆ ಹೊರಗೆ ಹೋಗತಕ್ಕಂತಹ ಪ್ರವೃತ್ತಿ ಇದೆ, ಬಹಿರ್ಪ್ರವೃತ್ತಿ ಇದೆ. ಓಂ ಅಂತನೋ ಯಾವುದೋ ಹೊರಗಡೆ ಇದು. ನನ್ನ ಮನಸ್ಸು ಓಂ ಅಂತನ್ನೋದನ್ನು ಗ್ರಹಿಸಬೇಕು. ಗ್ರಹಿಸಬೇಕಾದ್ರೆ ಶಬ್ದದ ಮೂಲಕ ಗ್ರಹಿಸಬೇಕು. ಈ ಓಂ ಅಂತ ಹೇಳುವ ಎಷ್ಟು ಅಕ್ಷರ ಕಾಲ ಅದು ಇತ್ಯಾದಿಯಾಗಿ ಕಿವಿಗೆ ಕೇಳೋ ಹಾಗೆ ಮಾಡಬೇಕು. ಮನಸ್ಸಿನಲ್ಲಿ ಮಾಡಿಕೊಂಡ್ರೂ ಕೂಡ ಕಿವಿಗೆ ಕೇಳೋ ಹಾಗೆಯೇ ಮಾಡಿಕೊಳ್ಳೋದು. ಇದು ನಿರ್ವಿತರ್ಕ ಅಂತ ಆಗುತ್ತೆ. ಈ ಸವಿತರ್ಕ ನಿರ್ವಿತರ್ಕ ಎರಡಲ್ಲೂ ಕೂಡ ಸ್ಥೂಲವಾದ ವಿಷಯಗಳು, ಇಂದ್ರಿಯಗಳಿಂದ ಬರತಕ್ಕಂಥ ಪ್ರಮೇಯಗಳು ಮತ್ತು ಶಬ್ದದ ಅರ್ಥ, ಇದು ಎರಡರ ತಿಳುವಳಿಕೆ, ಶಬ್ದಾರ್ಥ ಜ್ಞಾನ, ಇಷ್ಟು ಈ ವಿತರ್ಕ ಅಂತನ್ನೋದರಲ್ಲಿ ಸೇರುತ್ತೆ. ಸವಿತರ್ಕವಾಗಲಿ ನಿರ್ವಿತರ್ಕವಾಗಲಿ ಇದು ಇದ್ದದ್ದೇ. ಆದರೆ ಇದು ಸ್ಥೂಲ ವಸ್ತುಗಳಾಯಿತು. ಇವಾಗ ಓಂ ಅಂತನ್ನುವಾಗ ಅಕಾರದಿಂದ ಶುರು ಮಾಡಿ ಮಕಾರದಲ್ಲಿ ನಿಲ್ಲಿಸೋದು ಅಂತ, ಇದು ಕಿವಿ ಕೇಳೋ ಹಾಗೇ ಆಗಲಿ, ಅಥವಾ ಉಪಾಂಶ ಅಂದರೆ ನಾಲಿಗೆಯನ್ನು ಸ್ವಲ್ಪ ಅಲ್ಲಾಡಿಸಿ ಬೇರೆಯವರಿಗೆ ಕೇಳದೇ ಇರೋ ಹಾಗೆ ಮಾಡೋದಾಗಲಿ, ಕೇವಲ ಮಾನಸವೇ ಆಗಲಿ, ಆದರೂ ಕೂಡ ಈ ಉಚ್ಚಾರಣೆ ಇರುತ್ತೆ. ಉಚ್ಚಾರಣೆಯನ್ನು ಬಿಡೋ ಹಾಗಿಲ್ಲ. ಈ ಉಚ್ಚಾರಣೆಯಿಂದ ಸ್ಥೂಲವಾದದ್ದೇ. ಉಚ್ಚಾರಣೆ ಸ್ಥೂಲವಾದದ್ದೇ. ಮನಸ್ಸಿನಲ್ಲಿ ಉಚ್ಚಾರಣೆ ಆದರೂ ಸ್ಥೂಲವೇ ಅದು. ಆದರೆ ಈ ಶಬ್ದಗಳ ತನ್ಮಾತ್ರ, ರೂಪಗಳ ತನ್ಮಾತ್ರ, ಈ ತನ್ಮಾತ್ರ ಅಂತ ಓದಿದೆ. ಇವಾಗ ಇಂದ್ರಿಯಗಳು, ಇವಾಗ ಕಣ್ಣಿಗೆ ಏನೋ ಒಂದು ರೂಪ ಕಾಣುತ್ತೆ. ಕಣ್ಣಿನಲ್ಲಿ ಒಂದು ರೂಪವನ್ನು ಗ್ರಹಣ ಮಾಡತಕ್ಕಂತಹ ಶಕ್ತಿ ಇರೋದರಿಂದ, ಕಣ್ಣಿನಲ್ಲಿ ಒಂದು ಬೆಳಕಿರೋದ್ರಿಂದ ಅಂತನ್ನಿ, ಹೊರಗಿನ ರೂಪ ನಮಗೆ ಕಾಣುತ್ತೆ. ಈ ರೂಪಕ್ಕೂ ಕಣ್ಣಿಗೂ ಒಂದು ಸಮಾನಾಧಿಕರಣ್ಯ ಅಂತ ಕರೀತಾರೆ. ಅಂದ್ರೆ ಏನು, ಅದರಲ್ಲಿ ಏನಕ್ಕೆ ಎದುರುಗಳೇ ಇದೆ ಇರಬೇಕು, ಇದ್ರೆ ಕಣ್ಣು ಅದನ್ನು ನೋಡುತ್ತೆ. ಯಾಕೆ ರೂಪ, ಕಿವಿಯಿಂದ ರೂಪದ ಗ್ರಹಣ ಇಲ್ಲ, ಕಣ್ಣಿನಿಂದ ಶಬ್ದದ ಗ್ರಹಣ ಇಲ್ಲ. ಕಿವಿಗೂ ಶಬ್ದಕ್ಕೂ ಒಂದು ಸಮಾನಾಧಿಕರಣ್ಯ ಇದೆ, ಕಣ್ಣಿಗೂ ರೂಪಕ್ಕೂ ಒಂದು ಸಮಾನಾಧಿಕರಣ್ಯ ಇದೆ. ಹೀಗೆ ಉಳಿದ 5 ಇಂದ್ರಿಯಗಳಿಗೂ ಕೂಡ ಹೀಗೆ ವಿಷಯ ಇಂದ್ರಿಯ ಸಮಾನಾಧಿಕರಣ್ಯ ಇದೆ. ಇವಾಗ ಇಂದ್ರಿಯಗಳಲ್ಲಿ ವಿಷಯಗಳಲ್ಲಿ ಇರತಕ್ಕಂಥ ಭೂತಗಳೇ ಅಂದ್ರೆ ಏನು, ಎಲಿಮೆಂಟ್ಸ್, ಅದು ಇಲ್ಲಿದ್ರೆ ಇಂದ್ರಿಯ ಗ್ರಹಣ ಅಂತಾಗುತ್ತೆ. ಆದರೆ ರೂಪಗಳಲ್ಲಿ ಏನು ವಿಷಯ ಮೂಲಭೂತವಾಗಿದೆಯೋ ಅದೇನೋ ಕಣ್ಣಿಗೆ ತೋರಿಕೊಳ್ಳತಕ್ಕಂಥ ವಿಷಯ, ಶಬ್ದದಲ್ಲಿ ಕಿವಿಗೆ ಕಿವಿಯಿಂದ ಕೇಳತಕ್ಕಂಥ ವಿಷಯ, ಆಮೇಲೆ ಮಾತು, ಸಂಗೀತವೋ ಶಬ್ದವೋ ಇನ್ನೇನು ಬೇಕಾದ್ರೆ ಆಗಲಿ, ಬಟ್ ಮೂಲಭೂತವಾಗಿ ಶಬ್ದಕ್ಕೂ ಕಿವಿಗೂ ಒಂದು ಬೇಸಿಕ್ ರಿಲೇಶನ್ಶಿಪ್. ಇದನ್ನು ನಾವು ತನ್ಮಾತ್ರ ಅಂತ ಕರೀತೀವಿ. ತನ್ಮಾತ್ರ ಅಂದ್ರೆ ಅರ್ಥ ಏನು, ಅದು ಮಾತ್ರ. ಶಬ್ದ ಅಂದ್ರೆ ಅದು ಮಾತ್ರ. ಯಾವ ಶಬ್ದ, ಎಂಥ ಶಬ್ದ, ಶಬ್ದದ ಅರ್ಥ ಇವೆಲ್ಲ ಏನಿಲ್ಲ ಅಲ್ಲಿ. ದಿ ಮಿಯರ್ ಆಡಿಬಿಲಿಟಿ, ದಿ ಮಿಯರ್ ಪರ್ಸೆಪ್ಟಿಬಿಲಿಟಿ, ಇದನ್ನು ತನ್ಮಾತ್ರ ಅಂತ ಕರೀತಾರೆ. ರೂಪದಲ್ಲಿ ಇದಿರಬೇಕು. ಇದ್ದ ಮೇಲೆ ಕಪ್ಪು ಬಿಳಿ ಗುಂಡಿಗೆ ಅದು ಇದು ಎಲ್ಲ ಮಿಕ್ಕದೆಲ್ಲ ಇದರಲ್ಲಿ ಬಿಲ್ಡಪ್ ಆಗುತ್ತೆ. ಬಟ್ ಬೇಸಿಕ್ ಆಗಿರಬೇಕಾದದ್ದು ತನ್ಮಾತ್ರ, ತತ್ ಮಾತ್ರ, ಅದು ಮಾತ್ರ. ಈ 5 ಇಂದ್ರಿಯಗಳಿಗೂ ಕೂಡ 5 ತನ್ಮಾತ್ರಗಳಿದೆ.
ಅಂದರೆ ಮೂಲಭೂತವಾದ ಈ 5 ತನ್ಮಾತ್ರಗಳ ವಿಷಯಕ್ಕೂ ಇದೆ, ಇಂದ್ರಿಯಗಳಿಗೂ ಇದೆ. ಇಂದ್ರಿಯಗಳಲ್ಲೂ ಇರಬೇಕಿದು, ವಿಷಯಗಳಲ್ಲೂ ಇರಬೇಕು. ಈ ತನ್ಮಾತ್ರ ಸಾಮಾನಾಧಿಕರಣ್ಯ ಇದೆಯಲ್ಲ, ನಾವು ಈ ರೂಪವನ್ನು ನೋಡಿದಾಗ ಇದು ಇಂಥದ್ದು, ಇದರ ಗುಣ ಇಂಥದ್ದು, ಇದರ ಮೌಲ್ಯ ಇಂಥದ್ದು, ಇದರ ಪ್ರಯೋಜನ ಇಂಥದ್ದು, ಇದರ ಸಂದೇಶ ಇಂಥದ್ದು ಏನೂ ಗಮನಿಸಿದ್ದೇನೆ. ಇದು ಒಂದು ಕಣ್ಣಿಗೆ ಕಾಣತಕ್ಕ ವಿಷಯ, ಕಣ್ಣಿಂದ ಕಾಣತಕ್ಕ ರೂಪ, ಕಿವಿಯಿಂದ ಕೇಳತಕ್ಕ ಶಬ್ದ. ಏನು ಶಬ್ದ ಏನು ಅಂತ ಯಾವ ವಿಚಾರವೂ ಇಲ್ಲದೇನೆ ಕೇವಲ ಅಷ್ಟನ್ನು ಮಾತ್ರ ನಾವು ಗ್ರಹಣ ಮಾಡಿದರೆ ಇದು ತನ್ಮಾತ್ರ ಇದನ್ನ ಸೂಕ್ಷ್ಮ ಅಂತ ಕರೀತಾರೆ. ಉಳಿದಿದ್ದೆಲ್ಲ ಸ್ಥೂಲ, ಇದು ಸೂಕ್ಷ್ಮ. ಈ ಸೂಕ್ಷ್ಮ ಯಾಕೆ ಅಂದರೆ ಸಾಮಾನ್ಯವಾಗಿ ಇಂದ್ರಿಯಗಳಿಂದ ಇದರ ಗ್ರಹಣ ಇಲ್ಲ. ನಮಗೆ ಕಾಣೋ ಸ್ಥೂಲವಾಗಿಯೇನೆ. ಸ್ವಲ್ಪ ಅಲ್ಲಿ ವಿಚಾರ ಮಾಡೋದಕ್ಕೆ ಹೋದರೆ ಇನ್ನು ಸ್ಥೂಲವೇ ಜಾಸ್ತಿ ಆಗ್ತಾ ಹೋಗುತ್ತೆ, ಸವಿತರ್ಕವೇ ಜಾಸ್ತಿ ಆಗ್ತಾ ಹೋಗುತ್ತೆ. ವಿಚಾರ ಮಾಡೋದನ್ನು ಬಿಟ್ಟರೆ ನಿರ್ವಿತರ್ಕ ಅಂತನ್ನೋ ಸ್ಥಿತಿಯಲ್ಲಿ ಬಂದಾಗ ಇದು ತನ್ಮಾತ್ರ ಮಾತ್ರ ನಮಗೆ ತಿಳಿಯುತ್ತೆ. ಮತ್ತು ಇದನ್ನು ಅರಿಯತಕ್ಕಂಥ ಮನಸ್ಸು, ಇಂದ್ರಿಯಗಳು ಜಡ. ಜಡ ಅಂದ್ರೆ ಏನು? ನೇರವಾಗಿ ತಾವೇ ತಿಳ್ಕೊಳ್ತಕ್ಕಂತಹ ಶಕ್ತಿ ಇಂದ್ರಿಯಕ್ಕೆ ಇಲ್ಲ. ಮನಸ್ಸು ಅದರೊಳಗಡೆ ಸೇರಿದರೆ ಇಂದ್ರಿಯ ವಿಷಯವನ್ನು ಗ್ರಹಣ ಮಾಡಬಲ್ಲದು. ಯಾಕೆಂದ್ರೆ ಆತ್ಮ ಮನಸ ಸಂಯುಜ್ಯತೆ ಮನ ಇಂದ್ರಿಯೇಣ ಇಂದ್ರಿಯಂ ಇಂದ್ರಿಯಂ ವಿಷಯ. ಇದು ಹೀಗೆಲ್ಲ ಆದರೆ ಅದನ್ನು ಪ್ರತ್ಯಕ್ಷ ಅಂತ ಕರಿತೀವಿ ನಾವು. ಹೀಗೆ ಇಂದ್ರಿಯಗಳಲ್ಲಿ ತನ್ಮಾತ್ರ ಅಥವಾ ಮನಸ್ಸು ಇದನ್ನು ಗ್ರಹಣ ಮಾಡಿದರೆ ಇದನ್ನು ಸೂಕ್ಷ್ಮ ಅಂತ ಕರೀತೀವಿ. ಇಂದ್ರಿಯಗಳು ಕೆಲಸ ಮಾಡ್ತಾ ಇದ್ದು ಸ್ಥೂಲವಾದ ವಿಷಯವಾದರೆ ಅದನ್ನು ವಿತರ್ಕ ಅಂತ ಕರಿತೀವಿ. ಅದರಲ್ಲಿ 2 ಸ್ಟೇಜಸ್ಸು, ಸವಿತರ್ಕ ನಿರ್ವಿತರ್ಕ ಅಂತ. ಈ ತನ್ಮಾತ್ರಗಳನ್ನೇ ಕುರಿತು ನಾವು ಆಲೋಚನೆ ಮಾಡಿದರೆ ಅಂದ್ರೆ ಏನೋ ನೆಕ್ಸ್ಟ್ ಸ್ಟೇಜ್ ಹೈಯರ್ ದೆನ್ ವಿತರ್ಕ. ಹೈಯರ್ ನಿರ್ವಿತರ್ಕವನ್ನು ದಾಟಿ ಹೋದ ಮೇಲೆ ಈ ಹೊರಗಡೆ ಹೋಗೋ ಪ್ರವೃತ್ತಿ ಹೋಗಿ ಒಳಗಡೆ ಅಂತರ್ಮುಖ ಪ್ರವೃತ್ತಿ ಬೆಳೆದಾಗ ತನ್ಮಾತ್ರಗಳನ್ನು ಮಾತ್ರ ಗ್ರಹಣ ಮಾಡುವಂತಹ ಶಕ್ತಿ ಮತ್ತು ಮನಸ್ಸಿನಲ್ಲಿ ಇರತಕ್ಕ ವಿಷಯಗಳನ್ನ ಅಂದ್ರೆ ಅದನ್ನು ಹೆಚ್ಚು ಬೆಳೆಸ್ತೇನೆ ಅದನ್ನು ಗ್ರಹಣ ಮಾಡತಕ್ಕಂತಹ ಶಕ್ತಿ ಬಂದಾಗ ಇದನ್ನು ಸೂಕ್ಷ್ಮ ಅಂತ ಕರೀತಾರೆ, ವಿಚಾರ ಅಂತ ಕರೀತಾರೆ. ಆದ್ರಿಂದ 44ನೇ ಸೂತ್ರದಲ್ಲಿ ಏನು ಹೇಳ್ತಾರೆ ಇವರು? ಏತಯೈವ, ಈ ಹಿಂದೆ ಹೇಳಿದ್ದರಿಂದಲೇನೆ ಸವಿತರ್ಕ ನಿರ್ವಿತರ್ಕಗಳನ್ನು ಹೇಳಿದ ಹಾಗೆಯೇ ಸವಿಚಾರ ನಿರ್ವಿಚಾರ ಚ ಸೂಕ್ಷ್ಮ ವಿಷಯ ವ್ಯಾಖ್ಯಾತ. ಸ್ಥೂಲ ವಿಷಯಕ್ಕೆ ನಾವು ಸವಿತರ್ಕ ನಿರ್ವಿತರ್ಕ ಅಂತ ಹೇಳಿದ್ವು. ವಿಷಯಗಳಲ್ಲಿ ಸ್ಥೂಲ ಮಾತ್ರ ಅಲ್ಲ, ಸೂಕ್ಷ್ಮವಾದದ್ದು ಇದೆ. ಈ ಸೂಕ್ಷ್ಮವಾದ ವಿಷಯವನ್ನು ಹೇಳುವಾಗ ಸವಿಚಾರ ನಿರ್ವಿಚಾರ ಅಂತನ್ನೋದು ಇಲ್ಲಿ ಎಣಿಕೆಗೆ ಬರುತ್ತೆ. ಸೂಕ್ಷ್ಮ ವಿಷಯಂಚ ಆಲಿಂಗ ಪರ್ಯವಸಾನಂ. ಈ ಸೂಕ್ಷ್ಮ ಇವಾಗ ಇದನ್ನ ಒಂದು ಈ ದೇಶ ಅಂತ ಒಂದು ಕಾನ್ಸೆಪ್ಟ್ ನೈಯಾಯಿಕರಲ್ಲೂ ಇದೆ. ಆ ನೈಯಾಯಿಕ ವೈಶೇಷಿಕರಲ್ಲಿದ್ದದ್ದನ್ನ ಇವರು ಸಾಂಖ್ಯ ಯೋಗದವರು ತಗೊಂಡಿದ್ದಾರೆ. ಈ ದೇಶ ಅಂದ್ರೆ ಏನು? ಸ್ಪೇಸ್. ಇವಾಗ ಹೊರಗಡೆ ಒಂದು ವಸ್ತು ಇದೆ ಅಂದ್ರೆ ಈ ವಸ್ತು ಒಂದು ದೇಶದಲ್ಲಿದೆ. ಇಟ್ ಆಕ್ಯುಪೈಸ್ ಸ್ಪೇಸ್. ಆ ಸ್ಪೇಸ್ ಇಲ್ಲದೇನೆ ವಸ್ತು ಇರೋದು ಸಾಧ್ಯ ಇಲ್ಲ. ನಾನು ಇದನ್ನ ನೋಡ್ತಾ ಇದ್ದೀನಿ ಅಂತಂದ್ರೆ ದೇರ್ಸ್ ಅನದರ್ ಸ್ಪೇಸ್. ಆ ಸ್ಪೇಸ್ನಲ್ಲಿ ನನ್ನ ಪರ್ಸೆಪ್ಷನ್ ವಿಲ್ ಟೇಕ್ ಪ್ಲೇಸ್. ಅದಕ್ಕೆ ದೇಶ ಸಂಬಂಧಿ ಹೀಗೆ. ಸೊ ದೇರ್ ಇಸ್ ಎ ಫಿಸಿಕಲ್ ಸ್ಪೇಸ್, ದೇರ್ ಇಸ್ ಎ ಟ್ರಾನ್ಸಾಕ್ಷನಲ್ ಸ್ಪೇಸ್. ಆ್ಯಂಡ್ ಒಳಗಡೆ ಇದನ್ನು ನೋಡಿದೆ, ಆಮೇಲೆ ಇನ್ನೊಂದನ್ನು ನೋಡಿದೆ, ಆಮೇಲೆ ಮತ್ತೊಂದನ್ನು ನೋಡಿದೆ. ಇವೆಲ್ಲವೂ ಕೂಡ ಎಲ್ಲಿದೆ? ಒಂದು ಸ್ಪೇಸ್ನಲ್ಲಿದೆ. ಒಂದು ಸ್ಪೇಸ್ನಲ್ಲಿ ಇರದೇ ಇದ್ರೆ ಇದನ್ನು ನೋಡಿದ್ರೆ ನಾನೇ ಇದನ್ನು ನೋಡ್ತಾ ಇದ್ದೀನಿ ಅಂತ ಹೇಳೋಕೆ ಸಾಧ್ಯ ಇಲ್ಲ.
ಇದನ್ನು ಆದ್ಮೇಲೆ ಇದನ್ನು ನೋಡ್ತಾ ಇದ್ದೀನಿ ಅಂತನೋ ಸಾಧ್ಯ ಇಲ್ಲ. ಇದನ್ನು ಅದನ್ನು ಒಟ್ಟಿಗೆ ಗ್ರಹಣ ಮಾಡೋದು ಸಾಧ್ಯ ಇಲ್ಲ. ಆದ್ರಿಂದ ದೇರ್ ಇಸ್ ಸ್ಪೇಸ್ ವಿದಿನ್. ಮನಸ್ಸಿನಲ್ಲೂ ಒಂದು ದೇಶ ಅಂತ ಇದೆ, ಇಂದ್ರಿಯ ವ್ಯಾಪಾರದಲ್ಲಿ ದೇಶ ಅಂತ ಇದೆ, ಹೊರಗಡೆ ವಿಷಯ ಅವಸ್ಥಿತಿಯಲ್ಲಿ ದೇಶ ಅಂತ ಇದೆ. ಈ ದೇಶ ಸ್ಪೇಸ್, ದಿಸ್ ಟ್ರೈಪಾರ್ಟೈಟ್ ಡಿವಿಷನ್ ಆಫ್ ದಿ ಸ್ಪೇಸ್ ಅಂದ್ರೇನು? ವಿಷಯ ದೇಶ, ಇಂದ್ರಿಯ ಗ್ರಹಣ, ಇಂದ್ರಿಯ ವ್ಯಾಪಾರ ದೇಶ, ಮನೋದೇಶ. ಈಗಿದ್ರೆ ಸವಿತರ್ಕವೋ ನಿರ್ವಿತರ್ಕವೋ, ಸವಿಚಾರವೋ ನಿರ್ವಿಚಾರ, ಏನಾದರೂ ಇದರಲ್ಲೇ ಆಗಬೇಕು, ಈ ದೇಶದಲ್ಲಿ ಆಗಬೇಕು. ಇಲ್ಲಿ ಇವರೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಾಂಖ್ಯ ಪ್ರಕ್ರಿಯೆಯಲ್ಲಿ ಇದು ನ್ಯಾಯವೈಶೇಷಿಕ ಪ್ರಕ್ರಿಯೆಯಲ್ಲಿಲ್ಲ, ಸಾಂಖ್ಯ ಪ್ರಕ್ರಿಯೆಯಲ್ಲಿದೆ. ಇದು ದೇಶದಲ್ಲಿ ಆಂತರ ದೇಶ, ಬಹಿರ್ದೇಶ ಅಂತ ಎರಡಿದೆ. ಇಂಟರ್ನಲ್ ಸ್ಪೇಸ್ ಅಂಡ್ ಎಕ್ಸ್ಟರ್ನಲ್ ಸ್ಪೇಸ್. ಇವಾಗ ನಾನು ಅಹಂ ಅಂತ ಅಂದ್ಕೊಳ್ತೀನಿ, ನಾನು, ನನ್ನದು, ನನಗೆ ಸಂಬಂಧಪಟ್ಟಂತಹ ದೇಹ, ಇದರ ಇಂದ್ರಿಯ, ಇದರ ಮನೋವ್ಯಾಪ, ಇವೆಲ್ಲ ಸೇರಿ there is one space for me, one psychological space for me. ಇದರಲ್ಲಿ ನಾನು ವ್ಯಾಪಾರ ಮಾಡ್ತೀನಿ. ಅಂದ್ರೆ ನಾನು ಹೊರಗಡೆ ಏನಿದ್ರೂ ಕೂಡ ಒಳಗಡೆ ಒಂದು ಸ್ಪೇಸ್ ಇದೆಯಲ್ಲ, ಈ ಸ್ಪೇಸ್ನಲ್ಲಿ ನಾನು ಇದ್ದುಕೊಂಡು ಇವರು ನನಗೆ ಸಂಬಂಧಪಟ್ಟವರು, ಇವರು ಸಂಬಂಧಪಡದೇ ಇದ್ದವರು, ಇವರಿಂದ ನನಗೆ ಪ್ರಯೋಜನ, ಇವರಿಂದ ಪ್ರಯೋಜನ ಇಲ್ಲ, ಇದನ್ನು ನಾನು ಮಾಡಬೇಕು, ಇದನ್ನು ಮಾಡಬಾರ್ದು, ಇವೆಲ್ಲ ನಾನು ಹೇಗೆ ನಿರ್ಧಾರ ಮಾಡ್ತೀನಿ? ಆಂತರ ದೇಶ, ಒಳಗಡೆ ಇರತಕ್ಕಂಥ ದೇಶ. ಈ ದೇಶದಲ್ಲೂ ಒಂದು ಸೂಕ್ಷ್ಮ ಸ್ಥೂಲ ಅಂತ ಇದೆ. ಹೊರಗಡೆ ವ್ಯಾಪಾರ ಮಾಡೋದ್ರಲ್ಲೂ ಒಂದು ಸ್ಥೂಲ ಸೂಕ್ಷ್ಮ ಅಂತ ಇದೆ. ಇವಾಗ ಹೊರಗಡೆ ಯಾವುದೋ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಗೂ ನನಗೂ ಏನೋ ಸಂಬಂಧ, ಏನೋ ಟ್ರಾನ್ಸಾಕ್ಷನ್ ಇದೆ. ಇದು ಹೊರಗಡೆ ಬಹಿರ್ದೇಶದ್ದಾಯಿತು. ಆದರೆ ಆ ವ್ಯಕ್ತಿಯ ಸ್ವಭಾವ ಏನು ಅಂತ ಗುರುತಿಸಿಕೊಂಡು ನಾನು ಅದಕ್ಕೆ ಸರಿಯಾಗಿ ವ್ಯಾಪಾರ ಮಾಡಿದ್ರೆ ಅದರಲ್ಲಿ ಸೂಕ್ಷ್ಮ. ಬರೀ ಹೊರಗಡೆ ದುಡ್ಡು ಕಾಸು ವ್ಯವಹಾರದಲ್ಲೇ ಮಾಡಿದ್ರೆ ಅದು ಸ್ಥೂಲ ಆಯಿತು. ಅದರಲ್ಲಿ ಸೂಕ್ಷ್ಮ ಅಂದ್ರೆ ಈ ವ್ಯಕ್ತಿ ಸ್ವಭಾವ ಏನು, ಅವನ ಆಂತರಿಕ ರೂಪ ಏನು, ಇದನ್ನೆಲ್ಲ ಅದರ ಬಗ್ಗೆ ಮಾಡಿದ್ರೆ ಸೂಕ್ಷ್ಮ ಅಂತಾಯಿತು. ಹೀಗೆ ಹೊರಗಡೆ ದೇಶದಲ್ಲಿ ಸ್ಥೂಲ ಸೂಕ್ಷ್ಮ ಭೇದ ಇದ್ದ ಹಾಗೆ ಒಳಗಡೆ ಸ್ಪೇಸಲ್ಲೂ ಕೂಡ ಸ್ಥೂಲ ಸೂಕ್ಷ್ಮ ಅಂತ ಇದೆ. ಇವಾಗ ನಾನು ಅನ್ನೋದು ನನ್ನ ಗುಣ ಎಂಥದ್ದು ಅಂತ ನಾನೇ ಅಂದುಕೊಳ್ಳೋದು, ನನ್ನ ಆಸಕ್ತಿಗಳಿದು ಅಂತ ಅಂದ್ಕೊಳ್ಳೋದು, ನನ್ನ ಕರ್ತವ್ಯಗಳಿದು ಅಂತ ಅಂದ್ಕೊಳ್ಳೋದು, ನನಗೆ ಬೇಕಾದದ್ದಿದು ಅಂತ ಅಂದ್ಕೊಳ್ಳೋದು, ಇವೆಲ್ಲ ಸ್ಥೂಲ. ಅಂದ್ರೆ ಏನು? ಎಚ್ಚರದಲ್ಲಿ ಮಾತ್ರ ಇರುತ್ತೆ ಅದು. ಇಂದ್ರಿಯಗಳ ವ್ಯಾಪಾರ ಮಾಡ್ತಾ ಇದ್ದಾಗ ಮಾತ್ರ ಇರುತ್ತೆ ಅದು. ಇಂದ್ರಿಯಗಳ ವ್ಯಾಪಾರ ಮಾಡೋದು ನಿಲ್ಲಿಸಿದ್ರೆ ಮನಸ್ಸು ಅದಕ್ಕೆ ಅನುಬಂಧಿಯ ಕೆಲಸ ಮಾಡದೇ ಇದ್ರೆ ಈ ಒಂದು ಹೊರಗಡೆ ರೂಪ ಇಲ್ಲ, ಅದಕ್ಕೆ ಆ ಸ್ಥೂಲ ರೂಪ ಇಲ್ಲ. ಇನ್ನು ಸೂಕ್ಷ್ಮ ರೂಪ ಅಂತನ್ನೋದು ಹೃದಯದಲ್ಲಿ ಎಲ್ಲಕ್ಕೂ ಆಸರೆಯಾಗಿ ಯಾವುದು ನಾವು ಆತ್ಮ ಅಂತ ಕರಿತೀವೋ, ನಾನು ಅಹಂ, ಇವಾಗ ಹೊರಗಡೆ ಇರಂ ಅಂತಂದ್ರೆ ಈ ವಸ್ತು ಅಂತ ತೋರಿಸೋದಕ್ಕೆ ಇದು ಯಾವುದೋ ಒಂದು ಸ್ಕೇಲ್ ಇದೆ, ಇದಂ ಅಂತ ಹೇಳ್ತೀವಿ, ಇದು ಅಂತ ಹೇಳ್ತೀವಿ. ಅಂದ್ರೆ ಏನು? ಇದು ಅಂತ ಹೇಳಿದ್ರೆ ಆಚೆ ಒಂದು ವಸ್ತು ಇದೆ, ಆ ವಸ್ತುವನ್ನು ನಿರ್ದೇಶನ ಮಾಡೋದಕ್ಕಾಗಿ ಇದು ಅಂತ ಹೇಳೋದು. ಇದು ಅಂತ ಅನ್ನೋದೇ ಮುಖ್ಯ ಅಲ್ಲ, ಇದರ ಆಚೆ ಏನಿದೆ ಅದು ಮುಖ್ಯ. ಹಾಗೇನೆ ಅಹಂ ಅಂತ ನಾನು ಹೇಳಿದ್ರೆ ಈ ಅಹಂನ ಆಚೆ ಏನಿದೆ ಅದ್ಯಾವುದೋ ಒಂದು, ಅದೇ ಒಳಗಿರೋದಕ್ಕೆ ಇದು ಪ್ರತಿನಿಧಿ ಅಷ್ಟೇ. ಅಹಂ ಅಂತನೂ ಒಂದು ಮಾತು ಒಂದು, ಆದರೆ ಅಹಮ್ಮಲ್ಲಿ ಮುಗಿಯಲ್ಲ. ಅಹಂನ ಆಚೆ ಏನಿದೆ ಅಂದ್ರೆ ಆತ್ಮ. ಅಹಂ ಪ್ರತ್ಯಯ ವಿಷಯ, ಅಹಂ ಅಂತನ್ನುವ ಮಾತಿಗೆ ವಿಷಯವಾಗಿ ಇರತಕ್ಕಂಥ ಆತ್ಮ. ಈ ಆತ್ಮ ನಾವು ವಿಚಾರ ಮಾಡಿದ್ರೆ ನಮ್ಗೆ ಗೊತ್ತಾಗತ್ತೆ ವಿನಃ ವಿಚಾರ ಮಾಡದೇ ಇದ್ರೆ ಗೊತ್ತಾಗಲ್ಲ. ಆದ್ರಿಂದ ಇದನ್ನು ಸೂಕ್ಷ್ಮ ಅಂತ ಕರಿತೀವಿ. ಇದು ಹೊರಗಡೆಯೂ ಸ್ಥೂಲ ಸೂಕ್ಷ್ಮ ಇದೆ, ಒಳಗಡೆ ಸ್ಪೇಸ್ನಲ್ಲೂ ಸ್ಥೂಲ ಸೂಕ್ಷ್ಮ ಇದೆ. ಈ ಸ್ಥೂಲ ಸೂಕ್ಷ್ಮಗಳು ಅದು ಅತ್ಯಂತ ಸ್ಥೂಲದಿಂದ ಹಿಡಿದು ಅತ್ಯಂತ ಸ್ಥೂಲದವರೆಗೆ ಸೂಕ್ಷ್ಮದವರೆಗೆ ಬರುತ್ತೆ. ಸ್ಪೇಸ್ is graded in terms of grossness and subtlety. ಹೊರಗಡೆಯೂ ನಾವು ವಿಚಾರ ಮಾಡ್ತಾ 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 ಸೂಕ್ಷ್ಮಕ್ಕೆ ಹೋಗ್ತೀವಲ್ಲ,
ಮೊಟ್ಟ ಮೊದಲಿಗೆ ಸೂಕ್ಷ್ಮ. ಅದನ್ನ ವಿಚಾರ ಮಾಡ್ತಾ ಮಾಡ್ತಾ ಅನುಭವ ಆಗ್ತಾ ಆಗ್ತಾ ನಮಗೆ ಎಕ್ಸ್ಪೀರಿಯನ್ಸ್ ಬರ್ತಾ ಬರ್ತಾ ಸೂಕ್ಷ್ಮಕ್ಕೆ ಹೋಗ್ತೀವಿ ನಾವು. ನಮ್ಮ ಭಾವನೆಗಳು, ನಮ್ಮ ಅಟ್ಯಾಚ್ಮೆಂಟ್ ಅಂತೀವಿ, ಇವನ್ನ ಕಂಡ್ರೆ ನನಗೆ ಇಷ್ಟ ಅಂತ ಅಂತೀವಿ. ಇದು ಸ್ಥೂಲ ಅಲ್ಲ, ಸೂಕ್ಷ್ಮ. ಹಾಗೆ ಸ್ಥೂಲದಿಂದ ಸೂಕ್ಷ್ಮದವರೆಗೆ ಒಂದು ಕಂಟಿನ್ಯೂಮ್ ಇದೆ, ಒಂದು ಗ್ರೇಡೆಡ್ ಸೀರೀಸ್ ಇದೆ. ಹಾಗೇನೆ ಈ ಸೂಕ್ಷ್ಮಕ್ಕೂ ಕೂಡ, ಅಂದ್ರೆ ಒಳಗಡೆ ಆಂತರ ದೇಶದಲ್ಲಿ ಕೂಡ ಅತ್ಯಂತ ಸ್ಥೂಲವಾದದ್ದರಿಂದ ಹಿಡಿದು, ಅತ್ಯಂತ ಸ್ಥೂಲ ಅಂದ್ರೆ ಏನು? ಮನಸ್ಸಿನ ವಿತರ್ಕ. ಮನಸ್ಸು ಒಂದು ಕಡೆ ಹರಿದು ಹೋಗೋದು, ಇದು ವಿತರ್ಕ, ಇದು ಸ್ಥೂಲವಾದದ್ದು. ಇನ್ನೂ ಸ್ವಲ್ಪ ಸ್ಥೂಲ ಸೂಕ್ಷ್ಮ ಅಂದ್ರೆ ಸ್ಥೂಲವೂ ಅಲ್ಲ ಸೂಕ್ಷ್ಮವೂ ಅಲ್ಲ ಅಂದ್ರೆ ವಿಚಾರ. ಸೊ ನಿರ್ವಿಚಾರ ಅಂತ ಸ್ಟೇಜ್ ಬಂದ್ರೆ ಸೂಕ್ಷ್ಮವೇ ಅದು. ಈ ಸವಿಚಾರ ನಿರ್ವಿಚಾರ ಅಂದ್ರೆ ಸೂಕ್ಷ್ಮ, ಸವಿತರ್ಕ ನಿರ್ವಿತರ್ಕ ಅಂದ್ರೆ ಸ್ಥೂಲ. ಹೀಗೆ ನಾವು ಈ ಧ್ಯಾನದಲ್ಲಿ ವಿತರ್ಕದಿಂದ ವಿಚಾರಕ್ಕೆ ಬಂದು, ಸ್ಥೂಲದಿಂದ ಸೂಕ್ಷ್ಮಕ್ಕೆ ಬಂದು ನಾವು ಇನ್ನೂ ಏಕಾಗ್ರ ಚಿತ್ತವನ್ನು ಬೆಳೆಸ್ಕೊಂಡಿದ್ದಾಗ ಏನಾಗುತ್ತೆ? ಸೂಕ್ಷ್ಮ ವಿಷಯತ್ವಂಚ ಆಲಿಂಗ ಪರ್ಯವಸಾನಂ. ಆ ಲಿಂಗ, ಲಿಂಗ ಅಂದ್ರೆ ಚಿಹ್ನೆ, ಅಂದ್ರೆ ಲೀಯತೆ ಅಸ್ಮಿನ್ ಇತಿ ಲಿಂಗಂ. ಲಿಂಗ ಅಂತ ಅನ್ನೋ ಮಾತಿಗೆ ಏನರ್ಥ? ಯಾವುದರಲ್ಲಿ ಇದು ಲಯವಾಗುತ್ತೆಯೋ, ಯಾವುದರಲ್ಲಿ ಇದು ಮುಗಿಯುತ್ತೋ ಅದು ಲಿಂಗ. ಒಂದು ವಸ್ತುವಿನ ಸ್ವರೂಪ, ಎಲ್ಲ ಸ್ವರೂಪ. ಇದು ನೀರು, ನೀರಿನ ಗುಣ ಏನು? ಹರಿಯೋದು. ಅಂದ್ರೆ ಯಾವುದೇ ನೀರಾಗಲಿ ಅದು ಹರಿಯೋದು ಅಂತನೋ ಇದ್ದೇ ಇರುತ್ತೆ. ಇದು ಲಿಂಗ. ನೀರು ಅಂತನ್ನೋ ಮಾತು ಈ ಲಿಂಗದಲ್ಲಿ ಈ ಒಂದು ಅಂದ್ರೆ ಸೈನ್, ಸಿಂಪ್ಟಮ್, ಕ್ವಾಲಿಟಿ, ಇದು ಲಿಂಗ. ಇದು ಆಯಿತು ಅಂದ್ರೆ ಈ ವಸ್ತುವಿನ ಎಲ್ಲ ಸ್ವಭಾವವೂ ಇದರಲ್ಲಿ ಅಡಕವಾಗುತ್ತೆ. ಇದು ಲಿಂಗ. ಆ ಲಿಂಗ ಈ ಸೂಕ್ಷ್ಮದ ಲಿಂಗದವರೆಗೆ ಆಲಿಂಗ ಪರ್ಯವಸಾನಂ, ಅಲ್ಲಿ ಮುಗಿಯುವವರೆಗೆ ಇದು ಸೂಕ್ಷ್ಮ ವಿಷಯ ಅಂತಲೂ ಹೋಗುತ್ತೆ. ಇನ್ನು ಲಿಂಗ ಅಂದ್ರೆ ಏನು ಅಂದರೆ, ಸಾಂಖ್ಯ ಪ್ರಕ್ರಿಯೆಯಲ್ಲಿ ಲಿಂಗ ಅಂದ್ರೆ ಪ್ರಕೃತಿ. ಎರಡು ತತ್ವಗಳಿದೆ, ಪ್ರಕೃತಿ ಪುರುಷ ಅಂತನ್ನೋದು. ಪುರುಷನಲ್ಲಿ ಯಾವ ವಿಕಾರವೂ ಇಲ್ಲ. ಪ್ರಕೃತಿಯಲ್ಲಿ ಎಲ್ಲ ವಿಕಾರಗಳು ಇರೋದು ಪ್ರಕೃತಿಯಲ್ಲೇ. ಪ್ರಕೃತಿಯಿಂದಲೇ ಮಾರ್ಪಾಡು, ಪರಿಣಾಮ ಆಗಿರೋದೆಲ್ಲ ಪ್ರಕೃತಿಯಿಂದಲೇನೆ. ನಮಗೆ ಸ್ಥೂಲ ಪ್ರಕೃತಿ ಬಂದದ್ದು ಪರಿಣಾಮ ರೂಪವಾಗಿ, ಅದರಲ್ಲಿ ನಾವು ಧ್ಯಾನ ಮಾರ್ಗ, ಯೋಗ ಮಾರ್ಗವನ್ನು ಹಿಡಿದು ಸೂಕ್ಷ್ಮ ಪ್ರಕೃತಿಗೆ ಹೋಗೋದು ಪರಿಣಾಮ ರೂಪವಾಗಿ. ಇದು ಒಂದು ಪರಿಣಾಮ ಅಂದ್ರೆ ಅದು ವಿಪರಿಣಾಮ, ಅಂದ್ರೆ ಇದು ಒಂದು ಎವಲ್ಯೂಷನ್ ಅಂದ್ರೆ ಇನ್ವಲ್ಯೂಷನ್. ಸೊ ನಾವು ಹೊರಗೆ ಹೋಗ್ತಾ ಇದ್ರೆ ವಿಯೋಗ, ಅದು ನಾವು ಒಳಗೆ ಹೋಗ್ತಾ ಇದ್ರೆ ಯೋಗ. ಇದು ಯೋಗದ ಹಂತದಲ್ಲಿ ಏನ್ ಮಾಡ್ತಾ ಇದ್ದೀವಿ? ಅಂತರ್ಮುಖ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ನಾವು ಸ್ಥೂಲವಾದದ್ದರಿಂದ ಸೂಕ್ಷ್ಮಕ್ಕೆ ಬರ್ತಾ ಇದ್ದೀವಿ. ಸಾಮಾನ್ಯ ವ್ಯವಹಾರದಲ್ಲಿ ಏನ್ ಮಾಡ್ತೀವಿ? ಸೂಕ್ಷ್ಮವಾಗಿದ್ದರಿಂದ ಸ್ಥೂಲದ ಕಡೆ ಹೋಗ್ತಾ ಇದ್ದೀವಿ. ನಾವು ಸ್ಥೂಲ ಕಡೆ ಹೋಗುವಾಗ ಮನಸ್ಸು ಒಡೆಯುತ್ತೆ, ಮನಸ್ಸು 10 ಆಗುತ್ತೆ, 100 ಆಗುತ್ತೆ, 1000 ಆಗುತ್ತೆ. ಇಂದ್ರಿಯಗಳಿಗೆ ಅನುಸಾರವಾಗಿ ಮನಸ್ಸು ಹೋಗ್ತಾ ಇರುತ್ತೆ. ಆದರೆ ಇಲ್ಲಿ ಪ್ರತ್ಯಾಹಾರ ಮಾಡಿದ ಮೇಲೆ, ಇಂದ್ರಿಯ ವ್ಯಾಪಾರ ಕಡಿಮೆಯಾದ ಮೇಲೆ ಹೀಗೆ 10 ರೀತಿಯಾಗಿ ಹೋಗೋದು ಸಾಧ್ಯ ಇಲ್ಲ. ಏಕಾಗ್ರತಾ ಅಂತ ಅನ್ನೋದು ಸ್ವಯಂ ಸಿದ್ಧವಾಗಿ ಬಂತು. ಪ್ರತ್ಯಾಹಾರ ಆದ್ಮೇಲೆ ಏಕಾಗ್ರತಾ ಅಂತ ಬಂದೇ ಬಂತು. ಈ ಏಕಾಗ್ರತೆಯಲ್ಲಿ ಹೊರಗಿನ ವ್ಯಾಪಾರಗಳು ಏನೂ ಇಲ್ಲದೇನೆ ಕೇವಲ ಇಂದ್ರಿಯಗಳ ಪ್ರವೃತ್ತಿಯ ಭಾಸ ಇದ್ದಾಗ ಅದು ಧಾರಣಾದಲ್ಲಿ ಅದು ಬರುತ್ತೆ. ಈ ಧಾರಣಾ ಸ್ಟೇಜ್ನಲ್ಲಿ ಏನು ಬರುತ್ತೆ? ಮನಸ್ಸು ಒಂದು ಕಡೆ ನಿಲ್ಲುತ್ತೆ. ಮನಸ್ಸು ಒಂದು ಕಡೆ ನಿಂತಾಗ ಅದು ಜಡವಾಗಲ್ಲ. ಹಿಂದಿದ್ದ ವಾಸನೆಗಳೆಲ್ಲ ನೆನಪಿಗೆ ಬರುತ್ತೆ, ಸಂಸ್ಕಾರಗಳು ನೆನಪಿಗೆ ಬರುತ್ತೆ, ಆಮೇಲೆ ಕಾಮನೆಗಳಿರುತ್ತೆ, ಅದರ ಕಡೆ ಹೋಗುತ್ತೆ. ಅಂದ್ರೆ ಹೊರಗಡೆ ನೋಡಿದ್ರೆ ಅವನು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ ಆದರೂ ಕೂಡ ಒಳಗಡೆ ಒಂದು ಬೇಕಾದ ಕೆಲಸ ಆಗ್ತಾ ಇರುತ್ತೆ. ಇದನ್ನು ಸವಿತರ್ಕ ಅಂತ ಕರೀತಾರೆ. ಧಾರಣದಲ್ಲಿ ಧ್ಯಾನ ತಾನಾಗಿ ಬರೋಲ್ಲ. ಇಲ್ಲಿ ಅರ್ಥ ಏನು? ಧಾರಣ ಅಂತ ಅನ್ನೋದ್ರಲ್ಲಿ ಮೊದಲು ಬರೋದು ವಿತರ್ಕ, ಸವಿತರ್ಕವೇ.
ಮನಸ್ಸಿಗೂ ಹಿಡಿತಕ್ಕೆ ಸಿಕ್ಕಿಲ್ಲ. ಪ್ರತ್ಯಾಹಾರದಲ್ಲಿ ಇಂದ್ರಿಯಗಳೇನೋ ಬಗ್ಗೆ ಹೇಳಿದ್ದೀವಿ ನಾವು. ಆದರೆ ಇಂದ್ರಿಯ ವ್ಯಾಪಾರಗಳಿಂದ ಸಂಸ್ಕಾರಗೊಂಡ ಮನಸ್ಸು ಆಸ್ ಇಫ್ ಇಟ್ ಈಸ್ ಹ್ಯಾವಿಂಗ್ ದಿ ಚಾನೆಲ್ ಆಫ್ ದಿ ಸೆನ್ಸ್ ಆರ್ಗನ್ಸ್ ಕೆಲಸ ಮಾಡುತ್ತೆ. ಇದನ್ನೇನು ಕರಿತೀವಿ ನಾವು? ಇಂದ್ರಿಯ ವ್ಯಾಪಾರ ನಿರ್ಭಾಸ, ಅದರ ಛಾಯೆ, ಅದರ ಒಂದು ಭಾಸ ಇದ್ದ ಹಾಗೆ. ಸೊ ಇವನು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರು ಕೂಡ ನೋಡ್ತಾನೆ, ಕೇಳ್ತಾನೆ, ಗಂಧ ಎಲ್ಲವೂ ನಡೀತಾ ಇರುತ್ತೆ ಒಳಗಡೆ. ಹೊರಗಡೆ ಇದ್ರಿಗೂ ಯಾವುದೇ ಕೆಲಸ ಮಾಡ್ತಾ ಇಲ್ಲ, ಒಳಗಡೆ ಎಲ್ಲ ನಡೀತಾ ಇರುತ್ತೆ. ಇದನ್ನು ಸವಿತರ್ಕ ಅಂತ ಕರೆದರು. ಸವಿತರ್ಕದಲ್ಲಿ ಇವನಿನ್ನೂ ಧ್ಯಾನದ ಮಾರ್ಗವನ್ನು ಅಲ್ಲಿ ಹಿಡಿದು ಇವನು ಕಂಟಿನ್ಯೂ ಮಾಡಿದಾಗ ನಿರ್ವಿತರ್ಕ ಅಂತನ್ನೋ ಸ್ಟೇಜಿಗೆ ಬರ್ತಾನೆ. ನಿರ್ವಿತರ್ಕ ಅಂತನ್ನೋ ಸ್ಟೇಜಿಗೆ ಬಂದಾಗ ಸ್ಥೂಲಾನುಸಂಧಾನ ಮುಗಿಯಿತು, ಇನ್ನು ಸೂಕ್ಷ್ಮಾನುಸಂಧಾನ ಆರಂಭವಾಗುತ್ತೆ. ಎಲ್ಲಿ? ಸವಿಚಾರದಲ್ಲಿ. ಅದು ನಿರ್ವಿಚಾರದಲ್ಲಿ ಇನ್ನಷ್ಟು ಬಲಗೊಳ್ಳುತ್ತೆ. ಹೀಗೆ ಈ ನಿರ್ವಿಚಾರ ಅಂತನೋ ಎಲ್ಲಿ ಪರ್ಯವಸಾನ, ಎಲ್ಲಿ ಮುಗಿಬೇಕದು ಅಂದ್ರೆ ಅದಕ್ಕೂ ಸ್ಪೇಸ್ ಅಂತಂದ್ರೆ ಒಂದು ಲಿಮಿಟ್ ಇರಬೇಕಲ್ಲ. ಇವಾಗ ಸ್ಥೂಲ ಇಲ್ಲಿಂದ ಹೊರಟುಬಿಟ್ಟು ಆ ಕಡೆ ಯಾವುದು ಈ ಕಡೆ ಏನೋ ಕಣ್ಣೆ ಕಾಣುವಂತ ಒಂದು ರೂಪ ಸ್ಥೂಲವಾಗಿ ಬಂದ್ಬಿಡ್ತು. ಈ ದೇಶ ಅಲ್ಲಿ ಸ್ಪೇಸ್ ಅಲ್ಲಿವರೆಗೆ ಹರಡಿದೆಯಲ್ಲ, ಆ ಕೊನೆ ಯಾವುದು ಅಂದ್ರೆ ಆಲಿಂಗ ಪರಿಜವಸಾನ, ಪ್ರಕೃತಿ ಇದೆಯಲ್ಲ, ಮೂಲಭೂತವಾದ ಪ್ರಕೃತಿ, ಅಲ್ಲಿಗೆ ಹೋಗಿ ನಿಲ್ಲಬೇಕು ನಾವು. ಅಲ್ಲಿಗೆ ನಿಂತಾಗ ಪ್ರಕೃತಿಯ ಸಾಕ್ಷಾತ್ ದರ್ಶನ ಆಗುತ್ತೆ. ಇದು ಅಲ್ಲಿ ಅವರ ಏನು ಸಾಂಖ್ಯ ಪ್ರಕ್ರಿಯೆಯಲ್ಲಿ ಏನು ಬರುತ್ತೆ, ಈ ಪ್ರಕೃತಿ ಪುರುಷ ಅಂತನ್ನೋದರಲ್ಲಿ ಈ ಪ್ರಕೃತಿ ಗುಣಗಳಿಂದ ಕೂಡಿತ್ತು. ಸತ್ವಗುಣ, ರಜೋಗುಣ, ತಮೋಗುಣ, 3 ಗುಣಗಳಿಂದ ಕೂಡಿ ಈ ಗುಣಗಳ ವಿಶೇಷವಾದಂಥ ಅನ್ಯೋನ್ಯತ, ಪರಸ್ಪರ ಪ್ರವೃತ್ತಿಗಳು ಕೂಡಿ ಎಲ್ಲ ವಿಷಯಗಳು ಆಗುತ್ತೆ. ನೀವು ಯಾವ ವಿಷಯ ತಗೊಂಡ್ರು ಇಲ್ಲಿ ಸತ್ವ, ರಜಸ್ಸು, ತಮಸ್ಸು ಇದೆ. ಮನುಷ್ಯನಲ್ಲಿದೆ, ಒಂದು ಮಣ್ಣಲ್ಲಿದೆ, ಎಲ್ಲ ಕಡೆಯೂ ಇದಿದೆ. ಇಡೀ ಜಗತ್ತು ಪ್ರಕೃತಿಯಿಂದ ಈ ತ್ರಿಗುಣ ಪರಿಣಾಮವಾಗಿ ಆಗಿದೆ. ಈ ತ್ರಿಗುಣ ಪರಿಣಾಮವಾಗಿ ತಾನೇ ಆಗಲ್ಲ, ಪ್ರಕೃತಿ ಜಡವಾದದ್ದರಿಂದ ಅದಕ್ಕೆ ಒಂದು ಪ್ರೆಸೆನ್ಸ್ ಇರಬೇಕು. ಆ ಪ್ರೆಸೆನ್ಸ್ ಯಾವುದು ಅಂದ್ರೆ ಪುರುಷ. ಪೂರಣೆ, ಈ ಪ್ರಕೃತಿಯಲ್ಲಿ ಇದು ತುಂಬಿಕೊಂಡಿದ್ದಾಗ ಪ್ರಕೃತಿ ಗುಣಗಳನ್ನು ಬೇರ್ಪಡಿಸಿಕೊಂಡು ಬೆಳೆಯೋದು ಸಾಧ್ಯವಾಗುತ್ತೆ. ಪುರುಷ ಪ್ರಕೃತಿಯಲ್ಲಿ ಇರದೇ ಇದ್ರೆ ಇದು ಸಾಧ್ಯ ಇಲ್ಲ. ಹೇಗೆ ದೇಹದಲ್ಲಿ ಪ್ರಾಣ ಅಂತ ಒಂದು ಇರಬೇಕು. ಪ್ರಾಣ ಅಂತ ಇದ್ರೆ ಮಾತನಾಡ್ಬೋದು, ನೋಡ್ಬೋದು, ಹಿಡ್ಕೊಳ್ಬೋದು, ನಡಿಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆ ಪ್ರಾಣ ಅಂತ ನಾವು ಇರದೇ ಇದ್ರೆ ನಾವು ಏನು ಮಾಡೋದು ಸಾಧ್ಯ ಇಲ್ಲ. ಆದರೆ ಪ್ರಾಣವೇ ನೋಡೋಲ್ಲ, ಪ್ರಾಣವೇ ನಡೆಸೋಲ್ಲ, ನಡೆಯೋಲ್ಲ, ಪ್ರಾಣ ಮಾತಾಡೋಲ್ಲ. ಮಾತಾಡೋದು ಬಾಯಿಯೇನೆ, ನಡೆಯೋದು ಕಾಲೇ, ನೋಡೋದು ಕಣ್ಣೆ. ಆದರೆ ಅದಕ್ಕೆ ಒಂದು ಪ್ರೆಸೆನ್ಸ್ ಇರಬೇಕು, ಪ್ರಾಣ ಅಂತ ಪ್ರೆಸೆನ್ಸ್ ಇರಬೇಕು. ಇದ್ರೆ ಭಗವದ್ಗೀತೆಯಲ್ಲಿ ಬರುತ್ತೆ, ಮಯಾಧ್ಯಕ್ಷೇಣ, ನಾನು ನೋಡ್ತಾ ಇರಲಾಗಿ ಜಗತ್ತಿನ ಎಲ್ಲ ವ್ಯಾಪಾರಗಳು ನಡೆಯುತ್ತೆ. ನಾನು ನೋಡದೇ ಇದ್ರೆ ಏನು ನಡೆಯೋಲ್ಲ. ಅಂದ್ರೆ ಇವನೇನು ಕೆಲಸ ಮಾಡ್ತಾ ಇಲ್ಲ, ಇವನು ಸುಮ್ಮನೆ ನೋಡೋದಷ್ಟೇ. ಅಧ್ಯಕ್ಷ, ಅಧಿ ಅಂದ್ರೆ ಮೇಲೆ ನಿಂತು, ಅಕ್ಷಿ ಎಂದು ನೋಡೋದು. ಅಧ್ಯಕ್ಷ ಅಂದ್ರೆ ಮೇಲೆ ನಿಂತು ನೋಡ್ತಾ ಇದ್ರೆ ಕೆಲಸಗಳೆಲ್ಲ ತಾನು ಮಾಡ್ಕೊಂಡು ಹೋಗುತ್ತೆ. ಮಯಾಧ್ಯಕ್ಷೇಣ ಅಂತ ಭಗವದ್ಗೀತೆಯಲ್ಲಿ. ಇದನ್ನು ಸಾಂಖ್ಯರು ಈ ಪುರುಷ ಅಂತ ನಾವು ತತ್ವ ಇದೆಯಲ್ಲ, ಇಟ್ ಈಸ್ ಮಿಯರ್ ಕಾನ್ಷಿಯಸ್ನೆಸ್, ದಟ್ ಡಸ್ ನಾಟ್ ಡೂ ಎನಿಥಿಂಗ್. ಅದರಲ್ಲಿ ಕ್ರಿಯೆ ಅಂತಿಲ್ಲ, ಪರಿಣಾಮ ಅಂತಿಲ್ಲ. ಆದರೆ ಪ್ರಕೃತಿಯಲ್ಲಿ ಅದು ಇದ್ದಾಗ ಪ್ರಕೃತಿ ಬೆಳ್ಕೊಂಡು ಹೋಗುತ್ತೆ. ಈ ಪ್ರಕೃತಿ ಬೆಳ್ಕೊಂಡು ಹೋಗುವಾಗ ದಿ ಫಸ್ಟ್ ಆಕ್ಟ್ ಆಫ್ ಪ್ರಕೃತಿ ಅಂದ್ರೆ ಈ 3 ಗುಣಗಳು ಸಮವಾಗಿದ್ದಾಗ, ಪರಸ್ಪರ ಬೇರೆ ಆಗಿವೇ ಇದ್ದಾಗ ಅದನ್ನ ಮೂಲ ಪ್ರಕೃತಿ ಅಂತ ಕರಿತೀವಿ ನಾವು. 3 ಗುಣಗಳಿವೆ, 3 ಗುಣಗಳು ಸುಪ್ತವಾಗಿವೆ. ಇದರಲ್ಲಿ ಯಾವುದೋ ಒಂದು ಮೇಲೆ ಬಂದಿಲ್ಲ. ಆದರೆ ಈ ಪುರುಷ ಅವರಲ್ಲಿ ಸೇರಿಕೊಂಡಾಗ ಈ 3 ಸಾಮ್ಯಾವಸ್ಥೆ ಅಂತ ಹೇಳ್ತೀವಲ್ಲ, ಈ ಸಾಮ್ಯಾವಸ್ಥೆಯಲ್ಲಿ ವೈಷಮ್ಯ ಅಂತ ಬರುತ್ತೆ.
ವಿಷಮ ಅಂದರೆ ಆಡ್, ಬೇವು ಒಂದು ಹೆಚ್ಚು, ಒಂದು ಸಮ ಅಂತನೋ ಸಂಸ್ಕೃತದಲ್ಲಿ ಸೇಮ್ ಅಂತ ಸಮ. ವಿಷಮ, ಸಮ ಅಲ್ಲದ್ದು ವಿಷಮ ಅಂದರೆ ಏನು ಡಿಫ್ರೆನ್ಸಿಯೇಷನ್. ಇವಾಗ ರಜಸ್ಸು ಮೇಲೆ ಬರುತ್ತೆ, ರಜಸ್ಸಿನಿಂದ ಒಂದು ಕ್ರಿಯೆ ಬರುತ್ತೆ, ಆ ಕ್ರಿಯೆಯಿಂದ ಸತ್ವ ಬರುತ್ತೆ, ಹೀಗೆ ಬೆಳ್ಕೊಂಡು ಹೋಗುತ್ತೆ. ರಜ ಪ್ರಮುಖವಾಗಿ ಎಲ್ಲ ಬೆಳೆಯುತ್ತೆ. ಈ ಪುರುಷ ಫಸ್ಟ್ ಆಕ್ಟ್ ಏನು ಅಂದರೆ ಮಹತ್ ಅಂತ ಹೇಳ್ತಾರೆ. ಈ ಮಹತ್ ಅಂದರೆ ಇವಾಗ ನೀರಿನಲ್ಲಿ, ಸಮುದ್ರದಲ್ಲಿ ಒಂದು ಅಲೆ ಬರುತ್ತೆ. ಅಲೆ ಬರೋದಕ್ಕಿಂತ ಮುಂಚೆ ನೀರಿನ ಸಮಸ್ಥಿತಿಯಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ, ಸರ್ಫೇಸ್ ಟೆನ್ಷನ್ ಇರುತ್ತೆ. ಆ ಸರ್ಫೇಸ್ ಟೆನ್ಷನ್ ಇದ್ರೆ ಅದೇನೇ ಒಂದು ಅಲೆಯಾಗಿ ಪರಿಣಾಮವನ್ನು ಹೊಂದುತ್ತೆ. ಈ ಸರ್ಫೇಸ್ ಟೆನ್ಷನ್ ಇದ್ದು ಪ್ರಯರ್ ಟು ಎನಿ ಪ್ರಾಸೆಸ್ ಇದಿರುತ್ತಲ್ಲ, ಇದನ್ನ ಮಹತ್ ಅಂತ ಕರೀತಾರೆ. ಮಹರ್ಷದ್ರ ಅಭಿವ್ಯಕ್ತಿ. ಮೂರು ಸಮನಾಗಿದ್ದದ್ದು ಒಂದು ಕಾಣಿಸ್ಕೊಳ್ಳುತ್ತೆ, ಒಂದು ಡಿಸ್ಟರ್ಬೆನ್ಸ್. ಆ ಡಿಸ್ಟರ್ಬೆನ್ಸ್ ಇಂದ ಎಲ್ಲ ಬೆಳೆಯುತ್ತೆ. ಸೊ ದರ್ ಕ್ಯಾನ್ ಬಿ ನೋ ಚೇಂಜ್ ಆರ್ ಎವಲ್ಯೂಷನ್ ಅನ್ಲೆಸ್ ದರ್ ಇಸ್ ಎನ್ ಇನಿಷಿಯಲ್ ಸ್ಟ್ರೆಸ್. ಇದನ್ನ ಇವರು ಮಹತ್ ಅಂತ ಕರೆದಿದ್ದಾರೆ, ಯಾರು ಸಾಂಖ್ಯ. ಸೊ ಎಲ್ಲ ಏನು ಬೇಕಾದ್ರೆ ಜಗತ್ತಿನ ಎಲ್ಲ ಅಣುರೇಣು ತೃಣಕಾಷ್ಟ ಏನು ಬೇಕಾದ್ರೂ ಇಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳಾಗಲಿ, ಮನುಷ್ಯನ ಮಾತು, ಮನುಷ್ಯನ ಕ್ರಿಯೆಗಳಾಗಲಿ, ಅಥವಾ ಒಂದು ಇರುವೆ ಹೋಗೋದಾಗಲಿ, ಎಲ್ಲಕ್ಕೂ ಕೂಡ ಮೂಲಭೂತವಾಗಿ ಇವಿರಬೇಕು, ಮಹತ್ವ ಇರಬೇಕು. ಇವಾಗ ನಾವು ಸುಮ್ಮನೆ ಕೂತಿರ್ತೀವಿ, ಏನೋ ಒಂದು ಯೋಚನೆ ಬರುತ್ತೆ. ಆ ಯೋಚನೆ ಸುಮ್ಮನೆ ಕೂತಾಗ ಸಾಮ್ಯ ಸ್ಥಿತಿ. ಒಂದು ಯೋಚನೆ ಮೇಲೆ ಬಂದಾಗ ಅದು ಮಹತ್. ಸುಮ್ಮನೆ ಇರ್ತೀನಿ, ಒಂದು ಮಾತು ಹೊರಗೆ ಬರುತ್ತೆ, ಅಲ್ಲಿ ಒಂದು ಮಹತ್ ಬಂದ್ರೆ ಆಮೇಲೆ ಒಂದು ಮಾತು, ಶಬ್ದ ಅರ್ಥವಾಗೋದು. ಅದು ಇದು ಇಂಪ್ಲಿಸಿಟ್. ಈ ಮಹತ್ ಅಂತ ಅನ್ನೋದು ಅವ್ಯಕ್ತ. ಈ ಮಹತ್ ಹೊರಗಡೆ ಕಾಣಿಸ್ಕೊಳ್ಳಲ್ಲ. ಆದ್ರೆ ಮಹತ್ ಇಲ್ಲದೆ ಇದ್ರೆ ಯಾವುದು ಯಾವ ಆಕಾರ, ವಿಕಾರ, ಕ್ರಿಯೆ ಏನೂ ಇರಲಾರದು. ಇದನ್ನ ಸಾಂಖ್ಯರು ಮೂಲ ಪ್ರಕೃತಿಯ ಚಿಹ್ನೆ, ಏನು ಅವ್ಯಕ್ತವಾಗಿದ್ದು ವ್ಯಕ್ತಕ್ಕೆ ಎಡೆ ಮಾಡಿಕೊಡೋದು. ವ್ಯಕ್ತಾವ್ಯಕ್ತ, ಇದು ಅವ್ಯಕ್ತವೂ ಹೌದು, ವ್ಯಕ್ತವೂ ಹೌದು. ವ್ಯಕ್ತಕ್ಕೆ ಬೀಜ, ವ್ಯಕ್ತವಾದದ್ದಕ್ಕೆಲ್ಲ ಇದು ಬೀಜಪ್ರಾಯವಾದದ್ದು. ಅವ್ಯಕ್ತವೇ ಅದು ಸ್ವರೂಪದಲ್ಲಿ ಅವ್ಯಕ್ತವೇ. ಹೀಗೆ ಇದು ವ್ಯಕ್ತಾವ್ಯಕ್ತಿಯ ಸ್ಥಿತಿಯಲ್ಲಿರೋದನ್ನ ಲಿಂಗ ಅಂತ ಕರೀತಾರೆ ಅವರು. ಪ್ರಕೃತಿ ಅಥವಾ ಲಿಂಗ ಅಂತ ಸಾಂಖ್ಯರು ಕರೆಯೋದು ಇಲ್ಲಿ. ಈ ಸೂಕ್ಷ್ಮ ವಿಷಯ ನಾವು ಎಲ್ಲಿವರೆಗೆ ಹೋಗ್ತೀವಿ ಅಂದರೆ, ಈ ಧ್ಯಾನಕ್ಕೆ ಕೂತ ಮನಸ್ಸು ಅದರ ಮೂಲ ಯಾವುದು, ಎಲ್ಲಿ ಮನಸ್ಸು ಅಂತನ್ನೋದು ಹೊರಹೊಮ್ಮತ್ತೆ, ಅಲ್ಲಿಯವರೆಗೆ ಈ ಸೂಕ್ಷ್ಮ ಅಂತನ್ನೋದು ಹೋಗುತ್ತೆ. ಈ ಅವ್ಯಕ್ತದಿಂದ ಮಹತ್, ಮಹತ್ತರಿಂದ ಅಹಂಕಾರ, ನಾನು ಅಂತನ್ನೋದು ಬರುತ್ತೆ. ಅಹಂಕಾರದಿಂದ ಮನಸ್ಸು, ಮನಸ್ಸಿನಿಂದ ಇಂದ್ರಿಯಗಳು. ಹೀಗಿದರ ಕ್ರಮ, ಪರಿಣಾಮವಾಗುವ ಕ್ರಮ. ಇಲ್ಲಿ ಧ್ಯಾನಕ್ಕೆ ಕೂತಾಗ ನಾವು ಯಾವುದರ ಕಡೆ ನಾವು ಮನಸ್ಸನ್ನು ತಿರುಗಿಸ್ಬೇಕು ಅಂದರೆ ಅದರ ಕಡೆಯೇ ತಿರುಗಿಸ್ಬೇಕು. ಮನಸ್ಸಿನ ಮೂಲ ಏನೋ, ಮನಸ್ಸು ಯಾವಾಗ ಈ ನಾನು ಅಂತನ್ನೋದ್ರ ಹಿಂದೆ ಹೊರಹೊಮ್ಮತ್ತೆ, ಇದು ಸೂಕ್ಷ್ಮ ವಿಷಯತ್ವಂ. ಈ ಸೂಕ್ಷ್ಮವಾಗಿ ಧ್ಯಾನ ಮಾಡೋದು ಇದೆಯಲ್ಲ, ಇದು ಆಲಿಂಗ ಪರ್ಯವಸಾನಂ. ಆಲಿಂಗ, ಆ ಅಂದರೆ ಅಲ್ಲಿಯವರೆಗೆ ಅಂತ, ಲಿಂಗ ಅಂದರೆ ಪ್ರಕೃತಿ. ಆಲಿಂಗ ಪರ್ಯವಸಾನಂ, ಇಲ್ಲಿಂಗೆ ಬಂದು ಮುಗಿಯುತ್ತೆ. ಇದು ಪ್ರಧಾನ. ಪ್ರಧಾನ ಅಂದರೆ ಭೀಯತೆ ಅಸ್ಮಿನ್, ಪ್ರಕೃಷ್ಟಂ ಭೀಯತೆ ಅಸ್ಮಿನ್ ಇತಿ ಪ್ರಧಾನಂ. ಪ್ರಧಾನ ಅಂತನೋ ಮಾತು ಸಾಂಖ್ಯದಲ್ಲಿ. ಯೋಗಕ್ಕೆಲ್ಲ ಸಾಂಖ್ಯವೇ ಬ್ಯಾಕ್ಗ್ರೌಂಡು. ಆ ಸಾಂಖ್ಯದಲ್ಲಿ ಹೇಳೋದನ್ನೇ ಇವರು ಅಳವಡಿಸ್ಕೊಂಡಿದ್ದಾರೆ ಅಷ್ಟೇ. ಈ ಎಲ್ಲಕ್ಕೂ ಕಾರಣವಾಗಿ ಎಲ್ಲವೂ ಎಲ್ಲಿರುತ್ತೋ ಈ ವ್ಯಕ್ತಾವ್ಯಕ್ತ ಅಂತ ಹೇಳಿದ ಲಿಂಗ, ನಾವು ಇದನ್ನು ಅವರು ಪ್ರಧಾನ ಅಂತ ಕರೀತಾರೆ. ಪ್ರಧಾನ ಅಂದರೆ ಇಂಪಾರ್ಟೆಂಟ್ ಅಂತ.
ಪುರುಷ ಪ್ರಕೃತಿಯರಲ್ಲಿ ಪ್ರಕೃತಿಯೇ ಮುಖ್ಯವಾದದ್ದರಿಂದ ಪುರುಷನಲ್ಲಿ ಯಾವ ಬದಲಾವಣೆ ಇಲ್ಲದೇ ಇರೋದರಿಂದ ಅವರಿಗೆ ಪ್ರಧಾನ ಅಂತ, ಪ್ರಕೃತಿ ಪ್ರಧಾನ ಅಂತ, ಪ್ರಕೃತಿಯೇ ಪ್ರಧಾನ ಅಂತ ಕರೀತಾರೆ. ಇದು ಗೌಣ, ಇದು ಪ್ರಧಾನ, ಪ್ರಕೃತಿ ಪ್ರಧಾನ. ಈ ಪ್ರಧಾನವಾದದ್ದು ಯಾವುದು? ಪ್ರಧಾನ ಅಂತ ಮಾತಿಗೆ ಅರ್ಥ ಏನು ಅಂದರೆ ಧೀ ಅಂತನೋ ಧಾತು, ಧೀನು ಇಡೋದು, ಧಾನ ಅಂದ್ರೆ ಇಡತಕ್ಕದ್ದು, ಇಡುವ ಒಂದು ಕ್ರಿಯೆ ಅಂತ ಅರ್ಥ. ಪ್ರಧಾನ ಅಂದರೆ ಪ್ರಕೃಷ್ಟಂ ಧೀಯತೆ ಅಸ್ಮಿನ್ ಇತಿ, ಎಲ್ಲವೂ ಯಾವುದರಲ್ಲಿ ಇದೆಯೋ, ಎಲ್ಲವನ್ನೂ ಯಾವುದು ಇರಿಸಿಕೊಂಡಿದೆಯೋ ಅದು ಪ್ರಧಾನ. ಅದು ಯಾವುದು? ಈ ವ್ಯಕ್ತಾವ್ಯಕ್ತ ಸ್ಟೇಜು, ಮಹತ್ ಅಂತ ನಾವು ಕರೀತೀವಲ್ಲ, ಇದರಲ್ಲೇ ಎಲ್ಲ ಇರೋದು. ಅವೇನು ಕರ್ಣಕಾಷ್ಟ, ಎಲ್ಲ ಬ್ರಹ್ಮಾಂಡಗಳು ಈ ವ್ಯಕ್ತಾವ್ಯಕ್ತದಲ್ಲೇ ಇರೋದು. ಇದರಿಂದ ಹೊರಹೊಮ್ಮಿದ್ದೇ ಇಲ್ಲ. ಇದರ ಹಿಂದೆ ಬಂದರೆ ಅವ್ಯಕ್ತವೇ ಅದು ಮೂಲ ಪ್ರಕೃತಿ. ನಮಗೆ